ಎಲ್ಲರಿಗೂ ನಮಸ್ಕಾರ. ಮೆಣಸಿನಕಾಯಿಯಿಂದ ತುಂಬ ಸೂಪರ್ ರುಚಿಯಾಗಿರುವ ಸ್ಟಫ್ಡ್ ಬಜ್ಜಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಾನು ಮೋನು ನಂದು ವಾಲ್ಸ್ಗೆ ಸ್ವಾಗತ. ಮೊದಲು ಒಂದು ಬೌಲ್ನಲ್ಲಿ 1 ಕಪ್ ಕಡಲೆ ಹಿಟ್ಟು ಹಾಕಿಕೊಳ್ಳಿ. 2 ಸ್ಪೂನ್ ಅಕ್ಕಿ ಹಿಟ್ಟು, 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಹಿಂಗು, 1/4 ಟೀ ಸ್ಪೂನ್ ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಂಟುಗಳು ಇಲ್ಲದ ಹಾಗೆ ಬಜ್ಜಿ ಹಿಟ್ಟನ್ನು ಕಲಸಿಕೊಳ್ಳಿ. ಈ ರೀತಿ ಕಲಸಿಕೊಳ್ಳಿ. ನಂತರ ಇದಕ್ಕೆ ಸ್ಟಫಿಂಗ್ ಮಾಡಲು 2 ಆಲೂಗೆಡ್ಡೆಯನ್ನು ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟುಕೊಳ್ಳಿ. ಇದಕ್ಕೆ 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಣಮೆಣಸಿನಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಟುಕೊಳ್ಳಿ. ಈಗ ಮೆಣಸಿನಕಾಯಿಯನ್ನು ಈ ರೀತಿ ಉದ್ದವಾಗಿ ಓಪನ್ ಮಾಡಿ ಅದರಲ್ಲಿರುವ ಬೀಜಗಳನ್ನು ತೆಗೆದುಬಿಡಿ. ಇದರಲ್ಲಿ ಆಲೂಗೆಡ್ಡೆ ಮಿಶ್ರಣವನ್ನು ತುಂಬಿ ಎತ್ತಿಟ್ಟುಕೊಳ್ಳಿ. ಎಣ್ಣೆ ಬಿಸಿ ಮಾಡಿ ಕಾದಿದೆಯಾ ಎಂದು ಚೆಕ್ ಮಾಡಲು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹೀಗೆ ಹಾಕಿ ಚೆಕ್ ಮಾಡಿಕೊಳ್ಳಿ. ಇದರಲ್ಲಿ ಈ ರೀತಿ ಬಜ್ಜಿ ಮೆಣಸಿನಕಾಯಿಯನ್ನು ಅದ್ದಿ ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕಿ ಫ್ರೈ ಮಾಡಿ. ಎರಡೂ ಬದಿಯು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಗೋಲ್ಡನ್ ಕಲರ್ ಬಂದಾಗ ಎತ್ತಿಟ್ಟುಕೊಳ್ಳಿ. ನಂತರ ಈ ರೀತಿ ಓಪನ್ ಮಾಡಿ ಮಧ್ಯದಲ್ಲಿ ಈರುಳ್ಳಿ ಚೂರುಗಳನ್ನು ಹಾಕಿ ತುರಿದ ಕ್ಯಾರೆಟನ್ನು ಉದುರಿಸಿಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನಕಾಯಿ ಪುಡಿಯನ್ನು ಉದುರಿಸಿ ಈಗ ಸೂಪರ್ ಆಗಿರೋ ಮೆಣಸಿನಕಾಯಿ ಬಜ್ಜಿ ಸವಿಯಲು ಸಿದ್ಧ. ನೋಡಿದಿರಲ್ಲ ಎಷ್ಟು ಈಜಿಯಾಗಿ ತುಂಬ ರುಚಿಯಾಗಿ ಇರುವ ಈ ಬಜ್ಜಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.